ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಕ್ರೋಶಾ ಕುಚ್ಚು ಡಿಸೈನು 1 ಅವರಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ತುಂಬಾ ಎಲಿಗೆಂಟಾಗಿ ಕಾಣುತ್ತೆ ಫ್ರೆಂಡ್ಸ್. ಈ ಡಿಸೈನು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹೇಗೆ ಹಾಕೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಮೊದಲನೇದಾಗಿ ನಾನು 6 ಎಳೆ ದಾರನ ಸುತ್ತಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಗಂಟಾಕಿ ಇಟ್ಕೊಳ್ಬೇಕಾಗತ್ತೆ ನೋಡಿ. ಈ ರೀತಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ ಗಂಟಾಕ್ಬಿಟ್ಟು. ನಾನು 0.75 mm ನೀಡಲ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 11 ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ 3 mm ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ದಪ್ಪ ಬೀಡ್ಸ್ ಯಾವುದೇ ರೀತಿ ಯೂಸ್ ಮಾಡ್ತಾ ಇಲ್ಲ. ಈ ರೀತಿ 3 mm ಬೀಡ್ಸ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನು ಫ್ರೆಂಡ್ಸ್, ಇದು ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ಆಸ್ ಯೂಶುವಲ್ ಕತ್ರಿ ಬೇಕಾಗುತ್ತೆ. ಈಗ ನೋಡಿ, ಸ್ಯಾರಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಲ್ಲು ಸೈಡು ರಾಂಗ್ ಸೈಡಿಂದ ಗಂಟು ಇಟ್ಕೊಳ್ಬೇಕಾಗತ್ತೆ ನೋಡಿ. ಈ ರೀತಿ ಗಂಟಾಕಿ ಇಟ್ಕೊಂಡಿದ್ದೀವಲ್ಲ, ಅದು ಬ್ಯಾಕ್ ಸೈಡ್ ಬರೋ ರೀತಿ ಹಿಂದೆಗಡೆ ಇಟ್ಕೊಳ್ಬೇಕಾಗತ್ತೆ. ಈಗ ನಿಬ್ಬು ನೋಡಿ ಮುಂದೆಗಡೆ ಬರಬೇಕು. ನಿಬ್ಬು ಕಾಣಿಸ್ತಿದೆ ಅಲ್ವಾ, ಅದು ಮುಂದೆಗಡೆ ಬರೋ ರೀತಿ ರೈಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಸ್ಟಾರ್ಟಿಂಗಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಲಾಕ್ ಆಯಿತು. ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. 2 ಸಲ ಯಾಕೆ ಸಿಂಗಲ್ ಕ್ರೋಶಾ ಲಾಕ್ ಮಾಡ್ಕೊಳ್ತೀವಿ ಅಂತಂದರೆ ಸೆಕ್ಯೂರ್ ಆಗಿರಲಿ. ಅದು ಗಂಟಾಕಿರ್ತೀವಲ್ಲ, ಮುಂದೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 2 ಸಲ ಸೆಕ್ಯೂರ್ ಮಾಡಿದ್ರೆ ಬಿಟ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಈಗ ನೋಡಿ, ಅಲ್ಲಿಂದ ಚೈನ್ಸ್ ಹಾಕ್ಕೊಳ್ಬೇಕಾಗತ್ತೆ. 3, 4, 5 ಒಟ್ಟು 5 ಚೈನ್ಸ್ ಹಾಕ್ಕೊಳ್ಬೇಕಾಗತ್ತೆ. ನೀವಿಲ್ಲಿ 5 ಚೈನ್ಸ್ ಬದಲಿಗೆ 6 ಚೈನ್ಸ್ ಬೇಕಾದ್ರೂ ಹಾಕ್ಕೊಳ್ಬೋದು. ಯಾಕೆ ಅಂತ ಹೇಳ್ತೀನಿ. ಅದನ್ನು ಈಗ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಈ ರೀತಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಬಿಗಿನರ್ಸ್ಗೆ ತುಂಬಾ ಈಸಿ ಡಿಸೈನು. ಅಲ್ಲಿಂದ 1, 2 ಚೈನ್ಸ್ ಹಾಕ್ಕೊಳ್ಬಿಟ್ಟು ಈಗ ದಾರ ಮೇಲ್ ಮಾಡಿ 3 mm ಬೀಡ್ಸ್ ಏನು ತೋರಿಸ್ದೆ ನಾನು, ಅದನ್ನು ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಈಗ 6 ಎಳೆ ದಾರಕ್ಕೂ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಡೈರೆಕ್ಟಾಗೆ ಬೀಡ್ ಲಾಕ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪ್ ಏನಿತ್ತು ಡೈರೆಕ್ಟಾಗೆ ಅಲ್ಲಿಂದಾನೆ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ 3 ದಾರ ಇರುತ್ತೆ. 3ಕ್ಕೆ ಸೇರಿ 1 ಮಾಡ್ಕೊಳ್ಬಾರ್ದು, 2ಕ್ಕೆ 1 ಮಾಡ್ಕೊಳ್ಬೇಕು, ಮತ್ತೆ 2ಕ್ಕೆ 1 ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಈ ರೀತಿ ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಮತ್ತೆ ಅಲ್ಲೇ ದಾರ ಸುತ್ತಕೊಂಡು ಸೇಮ್ ಗ್ಯಾಪ್ 5 ಚೈನ್ ಗ್ಯಾಪ್ ಏನಿದೆ ಅಲ್ಲೇ ಹೋಗಿ ದಾರನ ತೊಗೊಂಡು ಬಂದು ಮತ್ತೆ ನೀಡಲ್ ಮೇಲೆ 3 ದಾರ ಇರುತ್ತೆ, 2ಕ್ಕೆ 1 ಮತ್ತೆ 2ಕ್ಕೆ 1 ಮಾಡ್ಕೊಳ್ಬೇಕಾಗುತ್ತೆ. 2 ಡಬಲ್ ಕ್ರೋಶಾ ಆಯಿತು. ಮತ್ತೆ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು. 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ಕ್ಕೆ 1 ಮತ್ತೆ 2ಕ್ಕೆ 1 ಮಾಡ್ಕೊಳ್ಬೇಕಾಗುತ್ತೆ. ಒಟ್ಟು 3 ತ್ರಿಬಲ್ ಕ್ರೋಶಾ ಆಯಿತು. ಮತ್ತೆ ಸೇಮ್ ಗ್ಯಾಪಲ್ಲಿ 5 ಚೈನ್ ಗ್ಯಾಪಲ್ಲಿ ದಾರನ ತೊಗೊಂಡು ಬಂದು ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಂಡು 5 ಚೈನ್ ಗ್ಯಾಪಲ್ಲಿ ದಾರ ತೊಗೊಂಡು ಬಂದು 2ಕ್ಕೆ 1 ಮಾಡ್ಕೊಳ್ಬೇಕು, 2ಕ್ಕೆ 1 ಮಾಡ್ಕೊಳ್ಬೇಕಾಗತ್ತೆ. ಒಟ್ಟು ಇಲ್ಲಿ 4 ಆಯಿತು. ಮತ್ತೆ 5th ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2ಕ್ಕೆ 1, 2ಕ್ಕೆ 1 ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ 5th ಆಯಿತು. 6th ಅಂತ ಮಾಡ್ಕೊಳ್ತಾ ಇದ್ದೀನಿ ಡಬಲ್ ಕ್ರೋಶಾ. ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು. ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಡು ಬಂದು 2ಕ್ಕೆ 1, 2ಕ್ಕೆ 1 ಮಾಡ್ಕೊಳ್ಬೇಕು ನೋಡಿ. 1, 2, 3, 4, 5, 6 ಒಟ್ಟು ಇಲ್ಲಿ 6 ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ 5 ಡಬಲ್ ಕ್ರೋಶಾನು ಮಾಡ್ಕೊಳ್ಬೋದು. 6 ಹಾಕಿದ್ರೆ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ 6 ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಈಗ ಡೈರೆಕ್ಟಾಗಿ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಂಡು ಆ ಆರ್ಚ್ ಎಲ್ಲಿಗೆ ಎಂಡ್ ಆಗುತ್ತೆ ಸ್ಯಾರಿಗೆ ಅಲ್ಲೋಗಿ ದಾರನ ತೊಗೊಂಡು ಬಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ಕ್ಕೆ 1 ಮತ್ತೆ 2ಕ್ಕೆ 1 ಕಂಬ ಮಾಡ್ಕೊಳ್ಬೇಕು. ಮತ್ತೆ ಅಲ್ಲಿಂದ 2 ಚೈನ್ಸ್ ಹಾಕೊಳ್ಬೇಕು. ದಾರ ಮೇಲ್ ಮಾಡಿ ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಳ್ಬೇಕು ಮಣಿನ ಈ ರೀತಿ. ಮತ್ತು 6 ಎಳೆ ದಾರಕ್ಕೂ ಇನ್ಸರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು. ಅಲ್ಲಿ ಏನು ನಾವು ಡಬಲ್ ಕ್ರೋಶಾ ಕಂಬ ಮಾಡ್ಕೊಂಡಿದ್ವಿ ಆ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ 1 ಮಾಡ್ಕೊಳ್ಬೇಕು, ಮತ್ತೆ 2ಕ್ಕೆ 1 ಮಾಡ್ಕೊಳ್ಬೇಕು. 1 ಡಬಲ್ ಕ್ರೋಶಾ ಆಯಿತು. ಮತ್ತೆ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಈಸಿಯಾಗಿ ಗ್ಯಾಪ್ ಕಾಣುತ್ತೆ, ಏನು ಕಷ್ಟ ಅನಿಸಲ್ಲ. ನಾವು ಸ್ಟಾರ್ಟಿಂಗಲ್ಲಿ ಮಾತ್ರ ಅಲ್ಲಿ ಏನು 5 ಚೈನ್ಸ್ ಹಾಕ್ಕೊಂಡಿದ್ವಿ ಅದರೊಳಗೆ ಹಾಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಾವು ಏನು ಡಬಲ್
ಕ್ರೋಶ ಮಾಡ್ಕೊಳ್ತೀವಿ ಆ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶ ಮಾಡ್ಕೊಳ್ಬೇಕಾಗುತ್ತೆ. ಒಟ್ಟು ಇಲ್ಲಿ 3 ಡಬಲ್ ಕ್ರೋಶ ಆಯಿತು. 4th ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 2ಕ್ಕೆ 1, ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕು. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕು. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1 ಎಷ್ಟಾಯಿತು ಅಂತ ಎಣಿಸ್ಕೊಳ್ಳಿ. ಇವಾಗ ಸ್ಟಾರ್ಟಿಂಗಲ್ಲಿ 6 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನಾನು. ಈಗ 1 2 3 4 5 6 ಬಟ್ ಇಲ್ಲೂ ಸಹ 6 ಡಬಲ್ ಕ್ರೋಶ ಮಾಡಿ ಈಗ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಅದೇ ರೀತಿ ಕಂಬ ಮಾಡ್ಕೊಳ್ಬೇಕು. ಅದು ಆರ್ಚ್ ಎಲ್ಲಿಗೆ ಎಂಡ್ ಆಗುತ್ತೆ ಕರೆಕ್ಟಾಗಿ ನೋಡಿ ದಾರನ ತೊಗೊಂಡು ಬಂದು 2ಕ್ಕೆ 1 ಪುಟಾಣಿ ಕಂಬ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ಜಾಸ್ತಿ ದೊಡ್ಡದಾಗೂ ಏನೂ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಇದು ಪುಟಾಣಿಯಾಗಿ ಡಿಸೈನ್ ಆಗಿರೋದ್ರಿಂದ ಚಿಕ್ಕದಾಗಿ ಮಾಡಿಕೊಂಡ್ರೆ ನಡೆಯುತ್ತೆ. ಈಗ ಅಲ್ಲಿಂದ ಮತ್ತೆ 2 ಸಲ ದಾರ ಸುತ್ಕೊಂಡು ದಾರ ಮೇಲ್ ಮಾಡಿ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೇಮ್ ಅಲ್ಲಿ ಏನು ಕಂಬ ಇತ್ತು ಆ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕಾಗತ್ತೆ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬರಬೇಕು. 2ಕ್ಕೆ 1, ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕು. ಅದು ಒಂದೇ ಸಮ ಆರ್ಚಸ್ ಮಾಡ್ಕೊಳ್ಬೇಕಾಗತ್ತೆ. ಮೀನ್ಸ್ ಕಂಬ ಮಾಡ್ಕೊಳ್ಬೇಕಾಗತ್ತೆ, ಡಬಲ್ ಕ್ರೋಶ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ನೀವು ಜಾಸ್ತಿ ಒಂದು ಚಿಕ್ಕದು ಒಂದು ದೊಡ್ಡದು, ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ತು ಅಂದರೆ ಚೆನ್ನಾಗಿ ಬರಲ್ಲ. ನೀವು ಆದಷ್ಟು ಒಂದಕ್ಕಿಂತ ಒಂದು ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಒಂದು ಚಿಕ್ಕದು ಬಂತು, ದೊಡ್ಡದು 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 ದೊಡ್ಡದು, ಅದೇ ರೀತಿ ಒಂದು ಚೂರೇನೆ ಸ್ವಲ್ಪ ಸ್ವಲ್ಪ ಉದ್ದ ಮಾಡ್ಕೊಳ್ತಾ ಹೋಯ್ತು ಅಂತಂದರೆ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲೂ ಅಷ್ಟೇ 6 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಈಗ ಡೈರೆಕ್ಟಲ್ಲಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಹಾಕಿ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶ ಪುಟಾಣಿ ಕಂಬ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 2 ಚೈನ್ಸ್ ಹಾಕ್ಕೊಳ್ಬೇಕಾಗತ್ತೆ. ಮತ್ತೆ ದಾರ ಮೇಲ್ ಮಾಡಬೇಕು. ಮತ್ತೆ ಬೀಡ್ಸ್ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಬೀಡ್ಸ್ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ದಪ್ಪ ಬೀಡ್ಸ್ ಏನು ಯೂಸ್ ಮಾಡ್ತಾಯಿಲ್ಲ, ಸಣ್ಣ ಬೀಡ್ಸ್ ಅಷ್ಟೇ. ಮತ್ತೆ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಟ್ಟು ಸ್ಟಾರ್ಟಿಂಗಲ್ಲಿ ಎಷ್ಟು 6 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೆ ಸೇಮ್ ಅದೇ ರೀತಿ ಫುಲ್ಲೂ ಈ ರೀತಿನೇ 6 ಡಬಲ್ ಕ್ರೋಶನೇ ಮಾಡ್ಕೊಳ್ಬೇಕಾಗುತ್ತೆ. ಬಿಕಾಸ್ ಫಿನಿಶಿಂಗ್ ಅನ್ನೋದು ಒಂದೇ ಸಮ ಬರಬೇಕು. ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಒಂದು ಚಿಕ್ಕದಾಗಿ ಮಾಡಿಕೊಂಡೆ, ಅದು 2 ಚೈನ್ಸ್ ಹಾಕಿರೋ ಕಡೆ ಚಿಕ್ಕದಾಗಿ ಮಾಡಿಕೊಂಡೆ. ನೆಕ್ಸ್ಟ್ ಬರ್ತಾ ಒಂದೊಂದು ಚೂರು ಎಳ್ಕೊಳ್ತಾ ಬರ್ತಾ ಇದ್ದೀನಿ. ಜಾಸ್ತಿನೂ ಎಳಿಬಾರ್ದು. ಒಂದು ದೊಡ್ಡದಾಗಿ ಹಾಕೋದು ಆಮೇಲೆ ಚಿಕ್ಕದಾಗಿ ಹಾಕೋದು ಹಂಗೆ ಮಾಡಬಾರ್ದು ಫ್ರೆಂಡ್ಸ್. ಅದು ಲೂಸ್ ಬಂದ್ಬಿಡುತ್ತೆ. ನೀವು ಹಾಕ್ತಾ ಇದ್ದಂಗೆ ಗೊತ್ತಾಗುತ್ತೆ. ಆ ರೀತಿ ಮಾಡ್ಕೊಳ್ಬಾರ್ದು. ಒಂದು ಸ್ಟಾರ್ಟಿಂಗಲ್ಲಿ ಚಿಕ್ಕದಾಗಿ ಹಾಕಿ ಇನ್ನೊಂದು ಚೂರು ದೊಡ್ಡದಾಗಿ ಮಾಡ್ಕೊಬೇಕು, ಇನ್ನೊಂದು ಚೂರು ದೊಡ್ಡದಾಗಿ ಮಾಡ್ಕೊಬೇಕು. ಆ ರೀತಿ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಇಲ್ಲೂ ಸಹ 6 ಡಬಲ್ ಕ್ರೋಶ ಮಾಡಿ ಆಯಿತು. ಈಗ ಡೈರೆಕ್ಟಾಗಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕು. ಒಟ್ಟು ನಾನಿಲ್ಲಿ 4 ಆರ್ಚಸ್ ಮಾಡಿಕೊಂಡು ಒಂದು ಕುಚ್ಚು ಬರೋ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಮುದ್ದಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ. ವಿ ಥರ ಶೇಪಲ್ಲಿ ಬಂದಿದೆ. ಈಗ ನೋಡಿ ಅಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದೇ ರೀತಿ ಇಲ್ಲೂ ಸಹ 5 ಚೈನ್ಸ್ ಹಾಕ್ಕೊಳ್ಬೇಕಾಗುತ್ತೆ. 1 2 3 4 5 ಚೈನ್ಸ್ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಇಲ್ಲಿ 5 ಚೈನ್ ನಮಗೆ ಚಿಕ್ಕದಾಗಿ ಅನಿಸ್ತು ಅಂದರೆ 6 ಚೈನ್ಸ್ ಅಥವಾ 7 ಚೈನ್ಸು ಹಾಕ್ಕೊಳ್ಬೋದಾಗತ್ತೆ. ಕುಚ್ಚಿಗೆ ನಮಗೆ ಚಿಕ್ಕದಾಗಿ ಬಂತು, ನಮಗೆ ಅಷ್ಟು ಗ್ಯಾಪ್ ಜಾಸ್ತಿ ಸಾಕಾಗಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಳ್ಬೋದಾಗತ್ತೆ. ಈಗ ಡೈರೆಕ್ಟಾಗಿ 2 ಚೈನ್ಸ್ ಹಾಕ್ಕೊಂಡು ಮತ್ತೆ ದಾರ ಮೇಲ್ ಮಾಡಿ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲೇ ಹೋಗಿ ದಾರ ತೊಗೊಂಡು ಬಂದು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಒಂದು ಎಳೆನೂ ಮಿಸ್ ಮಾಡ್ಕೊಳ್ಬಾರ್ದು. 6 ಎಳೆ ಸಮೇತನೂ ಬರೋ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಒಂದು ಚಿಕ್ಕದಾಗ ಹಾಕೊಂಡೆ, ಮತ್ತೆ ಇನ್ನೊಂದು ಸ್ವಲ್ಪ ದೊಡ್ಡದಾಗ ಹಾಕೊಳ್ತಾ ಇದ್ದೀನಿ. ಮತ್ತೆ ಅದನ್ನು ನೆಕ್ಸ್ಟ್ 3rd ಅಂತೂ ಸಹ ಇನ್ನೊಂದು ಸ್ವಲ್ಪ ದೊಡ್ಡದು, 4th ಸಹ ಇನ್ನೊಂದು ಚೂರು ದೊಡ್ಡದು. ಆ ರೀತಿ ಮಾಡ್ಕೊಂಡಾಗ ಒಂದೇ ಸಮ ಹಾಕ್ಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ಬರಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ಮೇಲೆಗಡೆ ಮಾಡ್ಕೊಳ್ತಾ ಅಂದರೆ ಸ್ವಲ್ಪನೇ ಎಳ್ಕೊಳ್ತಾ ಬಂತು ಅಂದರೆ ಫಿನಿಶಿಂಗ್ ಅನ್ನೋದು ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ 1 2 3 4 5 6 ನೋಡಿ 6 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತೆ ಈಗ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್. ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಳ್ಬಾರ್ದು. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಪುಟಾಣಿ ಕಂಬ ಮಾಡಿಕೊಂಡು ಮತ್ತೆ 2 ಚೈನ್ಸ್ ಹಾಕಿ ದಾರ ಮೇಲ್ ಮಾಡಿಬಿಟ್ಟು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ನಮಗೆ ಇಲ್ಲಿ ಬೀಡ್ ಬೇಡ ನಮಗೆ ಅಂತ ಅಂದರೆ ನೀವು ಬೀಡನ್ನ ಸ್ಕಿಪ್ ಮಾಡಿಕೊಂಡು ಬರೀ ಈ ರೀತಿ ನಾನು ಏನು ಹೇಳಿದ್ದೀನಿ 2 ಚೈನ್ಸ್ ಹಾಕ್ಕೊಂಡು ಕಂಬ ಸ್ಟಾರ್ಟ್ ಮಾಡ್ಕೊಳ್ಬೋದು.
ಯಾವುದೇ ರೀತಿ ಬೀಡ್ಸ್ ಹಾಕೋಳಕ್ಕೆ ಇಷ್ಟ ಇಲ್ಲ ಅನ್ನೋರಿಗೆ ಬೀಡ್ನ ಸ್ಕಿಪ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಹಾಕಲೇಬೇಕು ಅನ್ನೋ ಕಂಪಲ್ಸರಿ ಏನೂ ಇಲ್ಲ. ಈಗ ನೋಡಿ ಅದೇ ರೀತಿ ನಾನು 6 ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಸ್ಲೋ ಮೋಷನಲ್ಲಿ ಬಿಗಿನರ್ಸ್ ತೋರಿಸಿರೋ ಕಾರಣ ಇದು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಹಾಗೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಸ್ಪೀಡ್ನ ಕಡಿಮೆ ಮಾಡಿಕೊಂಡು ಸಹ ನೀವು ನೋಡ್ಬೋದು, ಆಪ್ಷನ್ ಇರುತ್ತೆ ನೋಡಿ. ಇಲ್ಲಿ 6 ಡಬಲ್ ಕ್ರೋಶಾ ಮಾಡಿ ಆಯಿತು. ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಕಂಬ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದೇ ರೀತಿ 4 ಆರ್ಚಸ್ ಮಾಡ್ಕೊಳ್ಬೇಕು. ಸ್ಲ್ಯಾಂಟಿಂಗ್ ಆರ್ಚಸ್ನ 4 ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲೂ 4 ಮಾಡಿ ಕುಚ್ಚನ್ನ ಆ್ಯಡ್ ಮಾಡ್ಕೊಂಡ್ವಲ್ಲ, ಅದೇ ರೀತಿ ಇಲ್ಲೂ ಸಹ 4 ಕಂಬ ಮಾಡಿಕೊಂಡು ಅಂದರೆ ಆರ್ಚ್ ಮಾಡಿಕೊಂಡು ನೆಕ್ಸ್ಟ್ಗೆ ಕುಚ್ಚಿಗೆ ಗ್ಯಾಪ್ ಬಿಡಬೇಕಾಗತ್ತೆ. ನಿಮಗೆ 4 ಸಾಕಾಗಲ್ಲ, 3 ಹಾಕೊಳ್ತೀವಿ, 3 ಹಾಕೊಳ್ಬೋದು, 2 1 ಹಾಕೊಳ್ಬೋದು ಕುಚ್ಚು, ಅಥವಾ 5ಗೆ 1 ಕುಚ್ಚು ಹಾಕೊಳ್ಬೋದು. ಅಥವಾ ನಿಮಗೆ ಕುಚ್ಚೇ ಬೇಡ ಅಂತಂದರೆ ಕುಚ್ಚು ಕಡೆ ಇರೋ ಕಡೆ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಇದೇ ರೀತಿ ಕಂಟಿನ್ಯೂ ಸ್ಯಾರಿ ಹಾಕ್ಕೊಳ್ಬೋದು. ಅದನ್ನು ನಿಮ್ಗೇನಾದ್ರು ವಿಡಿಯೋ ಬೇಕು ಅಂತಂದರೆ ಯಾವಾಗಾದರೂ ತಿಳಿಸಿ ನನಗೆ ಕಮೆಂಟ್ ಮಾಡಿ, ನಾನು ಯಾವಾಗಾದರೂ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನು. ಈಗ ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ 3 ಡಬಲ್ ಕ್ರೋಶಾ ಆರ್ಚ್ ಮಾಡಿಕೊಂಡೆ. 1 2 3 4 5 6 ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಚಿಕ್ಕದಾಗಿ ಕಂಬ ಮಾಡ್ಕೊಳ್ಬೇಕಾಗತ್ತೆ. ಮತ್ತು 2 ಚೈನ್ಸ್ ಹಾಕ್ಕೊಳ್ಬೇಕಾಗತ್ತೆ. ಮತ್ತು ದಾರ ಮೇಲ್ ಮಾಡಿ ಒಂದು ಸಣ್ಣ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಬೇಕಾದ್ರೆ 3 mm ಯೂಸ್ ಮಾಡಲ್ಲ ಅಂದರೆ 2.5 mm ಬೀಡ್ಸು ಸಿಗುತ್ತೆ ಫ್ರೆಂಡ್ಸ್ ಸ್ಟೋರುಗಳಲ್ಲಿ. ಒಂದ್ಸಲ ಚೆಕ್ ಮಾಡಿ, ನಿಮ್ಗೆ ಅದು ಅಷ್ಟು ಸ್ವಲ್ಪ ಸಣ್ಣ ಬೇಕು ಅಂತಂದರೆ ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಅದು 10 ನಂಬರ್ಗೆ ಸ್ವಲ್ಪ ಹಿಡಿಯಲ್ಲ, ಅದಕ್ಕೋಸ್ಕರ ನಾನು 10 ನಂಬರ್ ನೀಡಲಲ್ಲಿ ನಾರ್ಮಲ್ ಎಲ್ಲರೂ ಯೂಸ್ ಮಾಡೋ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಇನ್ನೂ ಚಿಕ್ಕದು ಯೂಸ್ ಮಾಡ್ಕೊತೀವಿ ಅಂತಂದರೆ ನೀವು ನೀಡಲ್ ನಂಬರು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ, ಸಣ್ಣ ಬೀಡ್ಸ್ ಯೂಸ್ ಮಾಡ್ತೀವಿ ಅಂತ ಅಂದಾಗ. ಈಗ ನೋಡಿ 1 2 3 4 5 6 ಹಾಕ್ಕೊಂಡೆ. 6 ಹಾಕಿ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಂದ ಮತ್ತೆ 5 ಚೈನ್ಸ್ ಹಾಕ್ಕೊಳ್ಬೇಕಾಗತ್ತೆ. ಕುಚ್ಚಿಗೆ ನೋಡಿ ನೀವು ಎಷ್ಟು ಸ್ಟಾರ್ಟಿಂಗಲ್ಲಿ ಹಾಕೊಂಡಿರ್ತೀರೋ ಅಷ್ಟೇ ನೀವು ಕಂಟಿನ್ಯೂ ಸ್ಯಾರಿ ಅದೇ ರೀತಿ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಫಿನಿಶಿಂಗ್ ಅನ್ನೋದು ಬರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಡಿಸೈನು ಅಂತ. ಅಲ್ಲಿ ನಿಮಗೆ 5 ಚೈನ್ ಇರೋ ಕಡೆ ಚಿಕ್ಕದಾಗಿ ಅನಿಸು ಅಂದರೆ 6 ಅಥವಾ 7 ಚೈನ್ಸು ಹಾಕ್ಕೊಳ್ಬೋದಾಗತ್ತೆ. ಅದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನೋಡಿ. ಎಂಡ್ ಹೇಗೆ ಮಾಡಿದ್ದೀನಿ ಅಂತಂದರೆ ನಾನು 5 ಚೈನ್ ಹಾಕೊಂಡ್ಬಿಟ್ಟು ಅದೇ ರೀತಿ 5 ಚೈನ್ ಗ್ಯಾಪಲ್ಲಿ ಆರ್ಚ್ ಮಾಡಿಕೊಂಡೆ. ಇಲ್ಲಿ ಲಾಸ್ಟಲ್ಲಿ ನನಗೆ 3 ಆರ್ಚಸ್ ಮಾತ್ರ ಬಂತು, ಸ್ಲ್ಯಾಂಟಿಂಗ್ ಆರ್ಚಸ್ಸು. ಗ್ಯಾಪ್ ಸಾಕಾಗಲಿಲ್ಲ, ಅದಕ್ಕೋಸ್ಕರ ಈ ರೀತಿ ಎಂಡ್ ಮಾಡ್ಕೊಂಡಿದ್ದೀನಿ. ನೀವು ಕೇಳ್ಬೋದು ಯಾಕೆ ಹಿಂಗೆ ಮಾಡ್ಕೊಂಡಿದ್ದೀರಾ ಅಂತ. ಜಾಗ ಸಾಕಾಗಿಲ್ಲ ಅಂದರೆ ಹೆಂಗಾದರೂ ಮಾಡಿ ನಿಮಗೆ ಫಿನಿಶಿಂಗ್ ಅನ್ನೋ ಬರೋ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಆರ್ಚಸ್ ಆಗಲಿ ಅಥವಾ ಕುಚ್ಚಾಗಲಿ ಎಂಡ್ ಮಾಡ್ಕೊಳ್ಬೇಕಾಗತ್ತೆ. ಅರ್ಧಂಬರ್ಧ ಆರ್ಚ್ ಗ್ಯಾಪ್ ಬಿಡೋದು ಆ ರೀತಿ ಮಾಡ್ಕೊಳ್ಬಾರ್ದು. ಆ ರೀತಿ ಆದಾಗ ನಿಮಗೆ 5 ಚೈನ್ ಹಾಕಿರೋ ಕಡೆ ಅಥವಾ 6 ಚೈನ್ಸ್ ಏನು ಹಾಕೊಂಡಿರ್ತಿರೋ ಕುಚ್ಚಿಗೆ ಅದನ್ನು ಕಡಿಮೆ ಮಾಡಿಕೊಂಡು ಎಂಡ್ ಕ್ಲೀನಾಗಿ ಮಾಡ್ಕೊಳ್ಳಿ. ಈಗ ನೋಡಿ 2 ಸಲ ಲಾಕ್ ಮಾಡಿ ಆದಮೇಲೆ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕುಚ್ಚು ಹಾಕಿ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ಯಾವುದೇ ರೀತಿ ಗೋಲ್ಡ್ ಕಲರಲ್ಲಿ ಯೂಸ್ ಮಾಡಿಲ್ಲ, ಬರೀ ಪಿಂಕ್ ಕಲರಲ್ಲಿ ಕುಚ್ಚು ಹಾಕಿದ್ದೀನಿ. ಯಾಕೆಂದರೆ ಅದು ಗೋಲ್ಡ್ ಜಾಸ್ತಿ ಅದೇ ಕಲರ್ ಬಂದ್ಬಿಟ್ಟಿದೆ ಅಲ್ವಾ, ಅದಕ್ಕೋಸ್ಕರ ಬರೀ ಪಿಂಕಲ್ಲಿ ಹಾಕಿದ್ದೀನಿ. ತುಂಬಾ ಎಲಿಗೆಂಟಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಡಿಸೈನು ಅಂತ. ಒಂದ್ಸಲ ನೀವು ಟ್ರೈ ಮಾಡಿ. ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿದ ವಿಡಿಯೋ ಅಂತಲೇ ಹೇಳ್ಬೋದು. ಇದು ಎಲ್ಲ ಸೀರೆಗಳಿಗೂ ಸೂಟ್ ಆಗುತ್ತೆ ಫ್ರೆಂಡ್ಸ್. ಕ್ರೇಪ್ ಸ್ಯಾರೀಸ್ಗೂ ಸೂಟ್ ಆಗುತ್ತೆ, ಇದು ಸಿಲ್ಕ್ ಸ್ಯಾರೀಸ್ಗೂ ಸೂಟ್ ಆಗುತ್ತೆ, ಕಾಂಚೀವರಂ ಸ್ಯಾರೀಸ್ಗೂ ಸೂಟ್ ಆಗುತ್ತೆ. ಯಾವ ಸ್ಯಾರಿಗೆ ಬೇಕಾದ್ರೂ ಈ ಡಿಸೈನ್ ಸೂಟ್ ಆಗುತ್ತೆ. ನೀವು ಆಲ್ಮೋಸ್ಟ್ ಎಲ್ಲ ಸ್ಯಾರಿಗೂ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗೂ ಕಾಣುತ್ತೆ, ಎಲಿಗೆಂಟಾಗೂ ಕಾಣುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಟೇಸ್ಟಿ ಬೈಟ್ಸ್ ಅಂತ, ಅದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬರೀ ವೆಜ್ ರೆಸಿಪೀಸೇ ಬರ್ತಾ ಇರುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.